ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಉಳ್ಕೊಳ್ಳೋದು ಶ್ರೀನಗರಲ್ಲೇ, ಯಾಕಂದರೆ ಲಡಾಖ್ ರೋಡೆಲ್ಲ ಫುಲ್ ಸ್ನೋಯಿಂದ ತುಂಬೋಗಿದೆ. ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. ರೋಡ್ ಓಪನ್ ಆಗುತ್ತಂತೆ ಇವತ್ತೋ ನಾಳೆನೋ, ನೋಡೋಣ. ಇವತ್ತು ನಾವಿಲ್ಲೇ ಲೋಕಲ್ ಸೈಟಿಂಗ್ಸ್ ಮಾಡೋಣ ಅಂತ ಇದ್ದೀವಿ. ಟುಲಿಪ್ ಗಾರ್ಡನ್ ಅವೆಲ್ಲ ನೋಡ್ಕೊಂಡು ಬರೋಣ ಅಂತ ಇದ್ದೀವಿ. ಬನ್ನಿ, ಇವತ್ತು ಹೆಂಗಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ನಾವು ಉಳ್ಕೊಂಡಿರೋದು ಇಲ್ಲಿ ಗ್ಯಾಲಕ್ಟಿಕ್ ಇನ್ ಅಂತ ಹೋಟೆಲ್ಲು, ತೋರಿಸ್ತೀನಿ ನೋಡಿ. ಇದೆ ನಾವು ಉಳ್ಕೊಂಡಿರೋ ಹೋಟೆಲ್ಲು, ಗ್ಯಾಲಕ್ಟಿಕ್ ಇನ್ ಅಂತ. ಇವಾಗ ನಾವು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ. ಬನ್ನಿ ಹೋಗೋಣ. ಇಲ್ಲಿ ರೋಡ್ಸ್ ಎಲ್ಲ ಹೆಂಗಿದೆ ಗೊತ್ತಾ, ಒಳ್ಳೆ ಸ್ವಿಟ್ಜರ್ಲ್ಯಾಂಡು ಫಾರಿನ್ ಥರ ಇದೆ ಇಲ್ಲೆಲ್ಲ. ನೋಡಿ ತೋರಿಸ್ತೀನಿ. ಇವಾಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಟುಲಿಪ್ ಗಾರ್ಡನ್ ಹೋಗ್ತೀವಂತೆ ಸ್ನೇಹಿತರೆ. ಹೆಂಗಿರುತ್ತೆ ನೋಡೋಣ ಬನ್ನಿ. 7 ಕಿಲೋಮೀಟರ್ಸ್ ಲಾಂಗ್ ಇದೆಯಂತೆ ಸ್ನೇಹಿತರೆ ಇದು ದಾಲ್ ಲೇಕ್. ಇಲ್ಲೆಲ್ಲ ಜೆಟ್ ಸ್ಕೀ, ಏನೋ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇದೆ ಇಲ್ಲಿ ಸ್ನೇಹಿತರೆ. ದಾಲ್ ಲೇಕ್ ವ್ಯೂ ಇಲ್ಲಿಂದ ಎಷ್ಟು ಸಕ್ಕದಾಗಿದೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ಹಿಂದ್ಗಡೆ ಸ್ನೋ ಕಾಣಿಸ್ತಿದ್ಯಾ ಗೈಸ್, ಸ್ನೋ ಕ್ಯಾಟ್ ಮೌಂಟೈನ್ಸ್. ನಾಳೆ ಹೋಗ್ತೀವಿ ಅಲ್ಲಿ, ಸಕ್ಕದಾಗಿದೆ. ದಿಸ್ ಈಸ್ ದಾಲ್ ಲೇಕ್. ಇಲ್ಲಿ ಒಂದು ಐಲ್ಯಾಂಡ್ ತರ ಇದೆ ಸ್ನೇಹಿತರೆ, ಸಕ್ಕದಾಗಿದೆ. ಹಿಂಗಿಂದ ಅಲ್ಲಿ ಹೋಗ್ಬಿಟ್ಟು ಹಂಗೆ ಡ್ರೋನ್ ಶಾಟ್ ಅಲ್ಲಿ ಸಕ್ಕದಾಗಿ ಬಂದಿದೆ. ಸ್ನೇಹಿತರೆ, ಟುಲಿಪ್ ಗಾರ್ಡನ್ ಹತ್ರ ಬಂದಿದ್ದೀವಿ. ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನೋಡಿ, ನನ್ನ ಹಿಂದೆ ಇರೋದೇ ದಾಲ್ ಲೇಕು, ಇಲ್ಲೇ ಟುಲಿಪ್ ಗಾರ್ಡನ್ ಹಿಂದೆ. ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ ಸ್ನೇಹಿತರೆ. ಪಾರ್ಕಿಂಗ್ ಎಲ್ಲ ತುಂಬೋಗಿದೆ, ಆಚೆ ಎಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ. ವ್ಯೂ ನೋಡಿ ಇಲ್ಲಿಂದ ಹೆಂಗಿದೆ. ವೆಲ್ಕಮ್ ಟು ಟುಲಿಪ್ ಫೆಸ್ಟಿವಲ್ 2026. ಟುಲಿಪ್ ಫೆಸ್ಟಿವಲ್ ಬೇರೆ ನಡೀತಿದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಅನ್ಸುತ್ತೆ ಸ್ನೇಹಿತರೆ. ಲೋಕಲ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ ಇವತ್ತು. ಫುಲ್ ಪಾರ್ಕಿಂಗ್ ಎಲ್ಲ ನೋಡಿ, ಎಷ್ಟೊಂದು ಕಾರುಗಳು ಬಂದ್ಬಿಟ್ಟಿದ್ಯೋ. ಲೋಕಲ್ ಅವರೇ ಜಾಸ್ತಿ ಇವತ್ತು ಬಂದಿರೋದು. ಟುಲಿಪ್ ಫೆಸ್ಟಿವಲ್ 2026. 1.8 ಮಿಲಿಯನ್ ಟುಲಿಪ್ಸ್ ಆನ್ ಡಿಸ್ಪ್ಲೇ ಅಂತ ಸ್ನೇಹಿತರೆ. 1.8 ಮಿಲಿಯನ್ ಪ್ಲಾಂಟ್ ಮಾಡಿದಾರಂತ ಇಲ್ಲಿ. ನೋಡೋಣ ಬನ್ನಿ ಹೆಂಗಿರುತ್ತೆ. ಎಷ್ಟೊಂದು ಜನ ಇದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಎಷ್ಟು ದೂರ ನಡ್ಕೊಂಡು ಬಂದ್ವಿ ಗೊತ್ತಾ, ಆಲ್ಮೋಸ್ಟ್ 1 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ ಇಲ್ಲಿಂದ. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಸನ್ಸೆಟ್ ಆಗೋವರೆಗೂ ಅಂತ ಸ್ನೇಹಿತರೆ. ಅಡಲ್ಟ್ಗೆ 100 ರೂಪಾಯಿ ಅಂತ, ಚಿಲ್ಡ್ರನ್ಗೆ 50 ರೂಪಾಯಿ ಅಂತ. ಮತ್ತೆ ನೋಡಿ ಇಲ್ಲಿ ನೋ ಈಟೇಬಲ್ಸ್ ಅಲೌಡು, 2 ಅವರ್ ಅಷ್ಟೇ ಒಳಗಡೆ ಇರಬೇಕಾಗಿರೋದು. ನೋ ಕ್ಯಾಂಪಿಂಗು, ಪ್ಲಾಸ್ಟಿಕ್ ಬ್ಯಾಗ್ಸು, ಸ್ಮೋಕಿಂಗ್ ಅಲೋ ಇಲ್ಲ, ಏನೂ ಇಲ್ಲ. ವೆಪನ್ಸ್ ಅಲೋ ಇಲ್ಲ ಲಾಸ್ಟ್ಗೆ.
ನೋಡಿ ಇಲ್ಲಿ ಡಿಸೈನ್ ಆಗಿ ಮಾಡಿದ್ದಾರೆ, ಕಲರ್ ಫ್ಲವರ್ಸ್. ಬನ್ನಿ ಇದು ಮುಟ್ ನೋಡೋಣ. ಇದು ಪ್ಲಾಸ್ಟಿಕ್ ತರ ಇದೆ, ಅದೇ ರಿಯಲ್ ಇದು. ವ್ಯೂ ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿದೆ. ದೂರದಿಂದ ನೋಡಿದ್ರೆ ಎಲ್ಲ ಪ್ಲಾಸ್ಟಿಕ್ ಫ್ಲವರ್ಸ್ ತರ ಅನಿಸ್ತಾ ಇದೆ ಸ್ನೇಹಿತರೆ ಇದೆಲ್ಲ. ಲುಕ್ ಅಟ್ ದ ಫ್ಲವರ್ಸ್ ಗೈಸ್, ಎಷ್ಟು ಚೆನ್ನಾಗಿ ಪ್ಲಾಂಟೇಶನ್ ಮಾಡಿದ್ದಾರೆ ಎಲ್ಲ. ಈ ಕಡೆನೂ ಇದೆ, ಈ ಕಡೆನೂ ಇದೆ. ಇಲ್ಲಿಂದ ವ್ಯೂ ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿದೆ. ಈ ಫ್ಲವರ್ಸು, ಮೇಲೆ ಮೌಂಟೇನ್ಸು, ಸೂಪರ್ ಆಗಿದೆ ವ್ಯೂ ಅಂತೂ. ಇಲ್ಲಿ ಹಿಂದ್ಗಡೆ ಎಲ್ಲ ರಾಜ್ಭವನ್ ಏರಿಯಾ ಅಂತ ಸ್ನೇಹಿತರೆ, ಫುಲ್ಲಿ ಸೆಕ್ಯೂರ್ಡ್ ಏರಿಯಾ ಇದೆಲ್ಲ. ಸ್ನೇಹಿತರೆ ಇದು ವರ್ಷಕ್ಕೆ ಒಂದೇ ಸಲ ಅಂತ ಸ್ನೇಹಿತರೆ ಮಾಡೋದಿದು. ಅದಕ್ಕೆ 18 ಲಕ್ಷ ಪ್ಲಾಂಟ್ ಮಾಡಿದ್ದಾರೆ ಇಲ್ಲಿ. ಈ ಕಡೆನೂ ನೋಡಿ ಪ್ಲಾಂಟ್ಸ್ ಹೆಂಗಿದೆ. ಇದು ಮಿಲಿಟರಿ ಬೇಸ್ ತರ ಸ್ನೇಹಿತರೆ, ಇದು ರಾಜ್ಭವನ್ ಏರಿಯಾ ಎಲ್ಲ ಇಲ್ಲೆಲ್ಲ ಫುಲ್ ಸೆಕ್ಯೂರಿಟಿ ಇರುತ್ತೆ. ಅದಕ್ಕೆ ನೀವು ಪರ್ಮಿಷನ್ ಇಲ್ದಿರ ಡ್ರೋನ್ ಹಾರ್ಸಕ್ಕಾಗಲ್ಲ. ಡ್ರೋನ್ ಹಾರ್ಸೋ ತರ ಇದ್ದಿದ್ರೆ ಇನ್ನ ಸೀನಿಕ್ ಆಗಿರೋ ಫುಟೇಜ್ ತೆಗಿಬೋದಾಗಿತ್ತು ಸ್ನೇಹಿತರೆ. ನೋಡಿ ಹಿಂದೆ ಹೆಂಗಿದೆ, ಸುತ್ತಲೂ ಇದೆ ನೋಡಿ ಸ್ನೇಹಿತರೆ. ನಮ್ಮ ಬೆಂಗಳೂರಲ್ಲಿ ಲಾಲ್ಬಾಗ್ ಹೆಂಗೋ, ಇಲ್ಲೂ ಟುಲಿಪ್ ಗಾರ್ಡನ್ ಇದು ಇಯರ್ಲಿ ಒನ್ಸ್ ಮಾಡ್ತಾರಂತೆ. ಇಲ್ಲಿ ಟೂರಿಸ್ಟ್ಗಿಂತ ಲೋಕಲ್ ಅವರೇ, ಕಾಶ್ಮೀರವರೇ ಜಾಸ್ತಿ ಇದ್ದಾರೆ ಸ್ನೇಹಿತರೆ. ಸಕ್ಕದಾಗಿದೆ ನೋಡಿ, ನಮ್ಮ ಕರ್ನಾಟಕ ಫ್ಲವರ್ಸ್ ಪಕ್ಕದಲ್ಲೇ ಹಾಕಿದ್ದಾರೆ. ಇಲ್ಲಿ ಮೇಜರ್ ಹೈಲೈಟ್ ಏನಂದ್ರೆ, ಈ ಫ್ಲವರ್ ಗಾರ್ಡನ್ ಪಕ್ಕದಲ್ಲೇ ಸೀನಿಕ್ ಆಗಿರೋ ಹಿಲ್ ವ್ಯೂ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿಂದ ಹೋಗ್ತಾ ಇದೀವಿ, ಇಲ್ಲಿ ಬಂದು ಸೀನಿಕ್ ಆಗಿ ಕಲರ್ ಫ್ಲವರ್ಸ್, ಈ ಹಿಲ್ ವ್ಯೂ ಪಾಯಿಂಟ್ ಸಕ್ಕತ್ತಾಗಿದೆ. ಬಂದರೆ ಈ ಟೈಮಲ್ಲಿ ಬಂದು ಇದು ನೋಡ್ಬೋದು ನೀವು, ಬೇರೆ ಟೈಮಲ್ಲಿ ಇರಲ್ಲ, ಯಾಕಂದರೆ ಇದು ವರ್ಷಕ್ಕೆ ಒಂದೇ ಸಲ ಮಾಡೋದು. ಅದಕ್ಕೆ ಸ್ನೇಹಿತರೆ, ನಾವು ಬಂದಿರೋದು ಚಾರ್ ಚಿನಾರ್ ಅನ್ನೋ ಒಂದು ಜಾಗಕ್ಕೆ. ಇದು ದಾಲ್ ಲೇಕ್ಗೆ ಒಂದೇ ಒಂದು ಐಲ್ಯಾಂಡ್ ಇರೋದು, ಇನ್ನೆಲ್ಲೂ ಇಲ್ಲ, ಬರೀ ನೀರೇ ಇರೋದು. 20 ಅಡಿ ಆಳ ನೀರಲ್ಲಿ ಇಡೀ ದಾಲ್ ಲೇಕ್ಗೆ ಇದೊಂದೇ ಲ್ಯಾಂಡ್ ಇದ್ದಿದಂತೆ. ಚಾರ್ ಚಿನಾರ್ ಅಂತ ಯಾಕೆ ಹೆಸರು ಬಂದಿದೆ ಅಂದ್ರೆ, ಇದು 4 ಕಡೆನೂ ನೀರಿದೆ, 4 ಕಡೆಯಿಂದ ಯಾವುದೇ ಲ್ಯಾಂಡ್ ಇಲ್ಲ. ನೀವು ಹೌಸ್ ಬೋಟ್ಸ್ ಅಷ್ಟೇ, ಅದು ಆರ್ಟಿಫಿಷಿಯಲ್ ಆಗಿ ಮಾಡಿರೋದು. ಈ ಚಾರ್ ಚಿನಾರ್ ಅನ್ನೋ ಜಾಗ ಡೆವಲಪ್ ಮಾಡಿ ಈ ತರ ಒಂದು ವ್ಯೂ ಪಾಯಿಂಟ್ ತರ ಮಾಡಿದ್ದಾರೆ ಟೂರಿಸ್ಟ್ಗೆ. ಸ್ನೇಹಿತರೆ, ಒಂದು ಲಾಲ್ ಚೌಕ್ ಅಂತ ಒಂದು ಏರಿಯಾ, ಫೈರ್ ವರ್ಕ್ ಲಾಲ್ ಚೌಕ್ ಅನ್ನೋ ಒಂದು ಏರಿಯಾಗೆ ಬಂದಿದೀವಿ. ಸೇಮ್ MG ರೋಡ್ ಹೆಂಗಿದೆಯೋ ಆ ತರ. ಇಲ್ಲಿ ಜೇಲಂ ರಿವರ್ ಅಂತ ಇದೆ. ಇಲ್ಲಿ ಬಂದು ವ್ಯೂ ನೋಡಿದ್ರೆ ಹೆಂಗಿದೆ ಗೊತ್ತಾ, ತೋರಿಸ್ತೀನಿ ನೋಡಿ. ಅದು ರಿಫ್ಲೆಕ್ಷನ್ ಬೀಳ್ತಾ ಇದೆ ಇಲ್ಲಿ ನೀರಲ್ಲಿ, ರಿಫ್ಲೆಕ್ಷನ್ ನೋಡ್ತಾ ಇದ್ದೀರಾ, ಸ್ನೋ ಕ್ಯಾಪ್ ಮೌಂಟೇನ್ಸ್. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಹೆಂಗ್ ಬಂದಿದೆ ಅಂತ. ವಾಲ್ ಪೇಪರ್ ಗೈಸ್, ನಿಮ್ಗೆ ಸಕ್ಕತ್ತಾಗಿದೆ. ಬೋಟ್ ಹೌಸ್ ಅವೆಲ್ಲ. ಈ ವ್ಯೂ ನೋಡ್ಕೊಂಡೇ ಇರ್ಬೇಕು ಅನ್ಸಿದೆ ಸ್ನೇಹಿತರೆ, ಎಷ್ಟೊತ್ತು ನೋಡಿದ್ರು ಹಂಗೆ ನೋಡ್ಕೊಂಡೇ ಇದೀನಿ ನಾನು. ಸ್ನೇಹಿತರೆ, ಶ್ರೀನಗರಲ್ಲಿರೋ ಇನ್ನೊಂದು ಫೇಮಸ್ ಜಾಗಕ್ಕೆ ಬಂದಿದ್ದೀವಿ. ಅದು ಯಾವುದು ಅಂದ್ರೆ ಲಾಲ್ ಚೌಕಲ್ಲಿರೋ ಕ್ಲಾಕ್ ಟವರ್ ಹತ್ರ ಬಂದಿದ್ದೀನಿ ನೋಡಿ, ತೋರಿಸ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಜನ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂತಾ ಇದ್ದಾರೆ.
ಏರಿಯಾ ನೋಡಿ ಸ್ನೇಹಿತರ ಹೆಂಗಿದೆ ಇಲ್ಲಿಲ್ಲ. ಸ್ನೇಹಿತರೆ ಇಲ್ಲಿ ಯಾವ್ದೇ ಪ್ರೊಟೆಸ್ಟ್ ಆದ್ರೂ ಯಾವ್ದೇ ದೊಡ್ಡ ಮೀಟಿಂಗ್ಸ್ ಆದ್ರೂ ಅದು ಇಲ್ಲೇ ಆಗೋದಂತೆ ಕ್ಲಾಕ್ ಟವರ್ ಹತ್ರ. ಯಾಕಂದ್ರೆ ಇಲ್ಲಿ ಜಾಸ್ತಿ ಜಾಗ ಇದೆ. ನಮ್ಮ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಿಂಗು, ಇದು ಈ ಜಾಗನೂ ಹಂಗೆ. ಇಲ್ಲಿ ಜನ ಸೇರಕ್ಕೂ ಈಸಿ, ಜಾಸ್ತಿ ಜನ ಬರ್ಬೋದು ಅಂತ ಇಲ್ಲೆಲ್ಲ ಮೀಟಿಂಗ್ಸ್ ಎಲ್ಲ ಇಲ್ಲೇ ಮಾಡೋದು. ಪ್ರೊಸೆಷನ್ಸ್ ಪ್ರೊಟೆಸ್ಟ್ಗಳು ಎಲ್ಲ MG ರೋಡ್ ತರನೇ ಇದೆ ಇದು. ನೋಡಿ ಸ್ನೇಹಿತರೆ, ಇಲ್ಲಿ ಶ್ರೀನಗರಲ್ಲಿ ಪೆಟ್ರೋಲ್ ಬಂಕಲ್ಲೂ ಕ್ಯೂ ಆಗ್ಬಿಟ್ಟಿದೆ, ಎಲ್ಲ ತೊಂದರೆ ಆಗೋಗಿದೆ. ರೋಡ್ ಎಲ್ಲ ಬ್ಲಾಕ್ ಪೆಟ್ರೋಲ್ ಬಂಕ್ ಇಂದ. ಎಲ್ಲ ಕ್ಯಾನ್ಗಳಲ್ಲಿ ಎತ್ಕೊಂಡು ಹೋಗ್ಬಿಡ್ತಾ ಇದಾರೆ. ಪೆಟ್ರೋಲ್ ಡೀಸೆಲ್ ಏನ್ ಸಿಕ್ಕಿದ್ರೆ ಅದು ಏನಕ್ಕಂತ ಗೊತ್ತಿಲ್ಲ. ನೋಡಿ ಇದು ಪೆಟ್ರೋಲ್ಗಂತ ನಿಂತಿರೋ ಕ್ಯೂ ಕಾರುಗಳೆಲ್ಲ.